ಹಾಯ್ ಎಲ್ರಿಗೂ. ಇದು ನನ್ನ ಮೊದಲ ಮಿನಿ ಬ್ಲಾಗ್ ಆಗಿದೆ. ಬೆಳಗ್ಗೆ ಎದ್ದ ತಕ್ಷಣವೇ ಬಿಸಿ ನೀರಿಗೆ ನಿಂಬೆಹಣ್ಣು ಹಾಕಿ ಕುಡಿಯೋದು ತುಂಬ ಒಳ್ಳೆಯದು, ಹೆಲ್ತ್ಗೆ ತುಂಬ ಒಳ್ಳೆಯದು. ನೀವು ಸಹ ಕುಡೀರಿ, ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ನಾನು ಸಹ ಕುಡಿತಿದ್ದೀನಿ, ನೀವು ಕುಡೀರಿ. ಅಲ್ಲೇ ಬೆಳಗಿನ ಜಾವ 5 ಗಂಟೆ ಆಗಿತ್ತು. ದೇವಸ್ಥಾನದಲ್ಲೂ ಕೂಡ ಹಾಡಾಕಿದ್ರು. ನೋಡಿ ಎಷ್ಟು ಕತ್ಲೆ ಇದೆ. ಇನ್ನೂ ಒಂದು ಸ್ವಲ್ಪ ಚಳಿ ಇದೆ ಅನಿಸ್ತು, ಹಂಗಾಗಿ ಒಳಗೆ ಬಂದೆ. ನೋಡಿದರೆ ನನ್ನ ಮಗನೂ ಕೂಡ ಅಲ್ಲೇ ಎದ್ದು ಜೋಲಿಯಲ್ಲಿ ಆಡ್ತಾ ಇದ್ದ. ಯಾಕೋ ಇವತ್ತೇ ತುಂಬ ಬೇಗ ಎದ್ದಿದ್ದ ಅವನ್ನ ಮಾತಾಡಿಸಿ ಆಮೇಲೆ ಅಮ್ಮನ ಹತ್ರ ಹೋದೆ. ಅಮ್ಮ ಇನ್ನೂ ತರಕಾರಿ ಎಸ್ತಾ ಇದ್ದರು. ಅಮ್ಮ ಸ್ನಾನ ಮಾಡಿ ಬರೋಗು ಅಂದರು. ನಾನು ಅಷ್ಟೊತ್ತಿಗೆ ಸ್ನಾನ ಮಾಡಿ, ಅಷ್ಟು ಚಳಿ ಇದ್ದರೂ ಸಹ ತಲೆ ಸ್ನಾನ ಮಾಡಿಬಂದು ಮೂಗಕ್ಕೆ ಹಚ್ಕೊಂಡು ವಿಭೂತಿ ಹಚ್ಕೊಂಡು ನಾನು ಪೂಜೆ ಮಾಡ್ತೀನಿ ಅಂತ ಅಮ್ಮನಿಗೆ ಹೇಳಿದೆ. ಬೇಡ, ನೀನು ಅಡುಗೆ ಮಾಡು, ನಾನೇ ಪೂಜೆ ಮಾಡ್ತೀನಿ ಅಂತ ಅಂದರು. ಅಮ್ಮ ಅಲ್ಲೇ ಪಲ್ಯನೂ ಪಾಯಸನೂ ಬೇಯಿಸಿ ಇಟ್ಟಿದ್ದರು. ಪಲ್ಯನ ಅದರಲ್ಲೇ ಕುಕ್ಕರಲ್ಲೇ ಬಿಟ್ಟಿದ್ದೆ. ಪಾಯಸನ ಒಂದು ಪಾತ್ರೆಯಲ್ಲಿ ಹಾಕಿ ಎಷ್ಟು ಮೆಜರ್ಮೆಂಟ್ ಬೇಕೋ ಅಷ್ಟು ನೀರು ಬೆಲ್ಲ ಹಾಕಿ ಕುದಿಯೋದಕ್ಕಿಟ್ಟೆ. ಅದು ಕುದೀತಾ ಇತ್ತು. ಒಂದು ಸೈಡಲ್ಲೇ ಅನ್ನಕ್ಕೂ ಇಟ್ಟಿದ್ದರು ಅಮ್ಮ. ನಾನು ಪಲ್ಯ ತೊಗೊಂಡು ಪಲ್ಯಕ್ಕೆ ಏನೇನು ಬೇಕು ಅಂತ ಎಲ್ಲ ಹಾಕು ಅಂದರು ಅಮ್ಮ. ನಾನು ಹಾಕೋದಕ್ಕೆ ಅಂತಂದು ಎಲ್ಲ ತೊಗೊತಾ ಇದ್ದೆ. ಅಷ್ಟೊತ್ತಿಗೆ ಅಪ್ಪಾಜಿ ಅಭಿಷೇಕಕ್ಕೆ ಅಂತಂದು ಹಾಲು ಬೇಕು ಅಂತಂದು ಕ್ಯಾನ್ ತೊಳ್ಕೊತಾ ಇದ್ದರು. ನಾನು ಈ ಕಡೆಗೆ ಸರಿದೆ. ಅಪ್ಪಾಜಿನೂ ಇನ್ನೂ ತೊಳ್ಕೊತಾ ಇದ್ರಲ್ವಾ ಬಾಕ್ಸ, ಹಾಗಾಗಿ ನಾನು ಆಮೇಲೆ ಅಮ್ಮ ಅಲ್ಲೇ ಅದಕ್ಕೂ ಉಪ್ಪು ಹಾಕಿ ಬೇಯಿಸಿದ್ರು. ನಾನು ಹಾಗಾಗಿ ಒಂದು ಸ್ವಲ್ಪ ನೀರು ಆಮೇಲೆ ಏನೇನು ಬೇಕು ಅಂತ ಎಲ್ಲ ಹಾಕಿದೆ. ಟೇಸ್ಟ್ ನೋಡೋ ಹಾಗಿಲ್ಲ. ಉಪ್ಪು ಫಸ್ಟಿಗೆ ಬೇಯಿಸ್ಬೇಕಾಗ್ಲೇ ಉಪ್ಪು ಹಾಕಿರೋದನ್ನೇ ಹಾಗೆ ಬಿಟ್ಟಿದ್ದೆ. ಎಷ್ಟು ಬೇಕೋ ಅಷ್ಟು ಹಾಕಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮತ್ತೆ ಗೂರಾಡಿದೆ. ಹೆಡೇಗಲ್ವಾ, ಜಾಸ್ತಿ ಮೆತ್ತಗಾಗಂಗಿಲ್ಲ. ಮತ್ತೊಂದು ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಕಿ ಹಂಗೆ ಸ್ವಲ್ಪ ಹಾಕಬೇಕಷ್ಟೆ, ಜಾಸ್ತಿ ಹಾಕಂಗಿಲ್ಲ. ಎಡೆ ಮಾಡೋದಲ್ವಾ, ಹಾಗಾಗಿ ಟೇಸ್ಟ್ ಏನೂ ನೋಡೋಂಗಿರಲಿಲ್ಲ. ಆದರೂ ಸಹ ಚೆನ್ನಾಗಿ ಬಂದಿದೆ ಅಂದ್ಕೊಳ್ತಾ ಚೆನ್ನಾಗಿ ಮಾಡಿದೆ. ಎಷ್ಟು ಮೆಜರ್ಮೆಂಟ್ ಬೇಕೋ ಅಷ್ಟು ಸಹ, ಅಷ್ಟು ತರಕಾರಿಗೆ ಎಷ್ಟು ನೀರು ಬೇಕೋ ಅಷ್ಟೇ ಹಾಕಿ ನೀಟಾಗಿ ಮಾಡಿದೆ. ಎಡೆ ಮಾಡೋದು ಮತ್ತು ಮಾಡೋಂಗಿಲ್ಲ ಅಂತಂದು ಪಕ್ಕಕ್ಕಿಟ್ಟೆ. ಎಲ್ಲ ಮಸಾಲೆ ಐಟಮ್ನೆಲ್ಲ ತೆಗೆದಿಡ್ತಾ ಇದ್ದೆ. ತೆಗೆದಿಟ್ಟು ಪಲ್ಯಕ್ಕೆ ನೋಡಿ ಅದನ್ನು ಮುಚ್ಚಿ ಪಕ್ಕಕ್ಕೆ ನೀಟಾಗಿ ಎತ್ತಿಟ್ಟು ನೋಡಿದೆ. ಪಕ್ಕಕ್ಕೆಲ್ಲ ಪಾತ್ರೆ ಎಲ್ಲ ಸರಿಸಿ ನೀಟಾಗಿಟ್ಟು ಸ್ವಲ್ಪ ತೆಗೆದು ಆಮೇಲೆ ಪಾಯಸದ ಏನಾಗಿದೆ ಅಂತ ನೋಡಬೇಕಿತ್ತು. ನೋಡಿದೆ, ಪಾಯಸ ಪಾತ್ರೆ ಚಮಚ ಅದರಲ್ಲೇ ಬಿಟ್ಟಿದ್ದಕ್ಕೆ ಸುಡ್ತಾ ಇತ್ತು.